ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹೆಡ್ ಆಫೀಸ್ ಹುಬ್ಳಿ. ನಮ್ಮ ಹೆಸರು ಸಂಗಮೇಶ್ ಅಂತ. ನಾವು ಏರಿಯಾ ಸೇಲ್ಸ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯ ಡೀಲರ್ ಆಗಿರುವಂಥ ಸಂಜೀವ್ ಸರು ನಮ್ಮ ಆಫೀಸ್ಗೆ ವಿಸಿಟ್ ಕೊಟ್ಟಿದ್ದಾರೆ. ಅವರು ಸುಮಾರು 2 ವರ್ಷದಿಂದ ನಮ್ಮ ಕಂಪ್ನಿ ಉತ್ಪನ್ನಗಳನ್ನು ರೈತರಿಗೆ ತಲುಪಿಸ್ತಾ ಇದ್ದಾರೆ. ರೈತರ ಫೀಡ್ಬ್ಯಾಕ್ ಯಾವ ಥರ ಇದೆ, ಅವರು ನಮ್ಮ ಕಂಪ್ನಿ ಬಗ್ಗೆ ಒಪಿನಿಯನ್ ಯಾವ ಥರ ಇದೆ, ಅವ್ರ ಕಡೆಯಿಂದ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಸರ್? ಸರ್ ನಮ್ಮದು ಸಂಜೀವ್ ನಗಪ್ಪ ದುರ್ಗನ ಅಂತ. ನಮ್ಮದು ಶ್ರೀ ಹಾಲಸಿದ್ದೇಶ್ವರ ಫರ್ಟಿಲೈಸರ್ ಅಂತ ಯಾದವದಲ್ಲಿ ಶಾಪ್ ಇದೆ ಸರ್. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಶಾಪ್ ಸ್ಟಾರ್ಟ್ ಆಗಿ? ಶಾಪ್ ಸ್ಟಾರ್ಟ್ ಆಗಿ ನಮ್ಮದು 10 ವರ್ಷ ಆಯ್ತು ಸರ್. 10 ವರ್ಷ ಸರ್. ಹಾಂ ಸರ್. ನಮ್ಮ ಕಂಪ್ನಿಯಲ್ಲಿ ಕೆಲವೊಂದು ಪ್ರಾಡಕ್ಟ್ ಎಲ್ಲ ಬರ್ತದೆ ಸರ್, ಡಿಫೆನ್ಸು, ಕರ್ಣ, ಇವೆಲ್ಲ ಪ್ರಾಡಕ್ಟ್ ನಿಮಗೆ ಬರ್ತಾ ಇದಾವೆ ಸರ್? ಬರ್ತಾ ಇದಾವೆ ಸರ್, ತಗೊಂಡಿದ್ವಿ ಸರ್. ಎಷ್ಟು ವರ್ಷ ಸರ್ ನೀವು ತೊಗೊಳಕತ್ತು? 2 ವರ್ಷ ಆಯ್ತು ಸರ್ ಆಲ್ರೆಡಿ ತಗೊಂಡು. 2 ವರ್ಷದಿಂದ ರೈತರಿಗೆ ಕೊಡ್ತಾ ಇದ್ದೀರಿ ಸರ್? ಸರ್. ಹಾಂ. ರೈತರ ಫೀಡ್ಬ್ಯಾಕ್ ಹೆಂಗೆ ಬರ್ತದೆ ಸರ್? ಚೆನ್ನಾಗಿದೆ ಸರ್. ಯಾವ ಥರ ಸರ್? ಈಗ ನಾವು ಯೂಶ್ವಲಿ ರೈತರ ಹೊಲಕ್ಕೆ ಹೋಗ್ತಿರ್ತೀವಿ ರೀ, ಅಲ್ಲಿ ರೈತರ ಫ್ಲಾಟ್ ನೋಡಿರ್ತೀವಿ. ಹಿಂಗಾಗಿ ಒಂದೊಂದು ಕಡೆ ಡಿಫೆನ್ಸ್ ಹಾಕ್ಲಾರ್ದೂ ಐತ್ರಿ, ಒಂದೊಂದು ಕಡೆ ಡಿಫೆನ್ಸ್ ಹಾಕಿದ್ದೂ ಐತ್ರಿ. ಒಂದು ಕಡೆ ಡಿಫೆನ್ಸ್ ಹಾಕಿದ ಕಡೆ 10 ರಿಂದ 15 ಮರಿ ಸಂಖ್ಯೆ ಬಂದಾವ್ರಿ. ಡಿಫೆನ್ಸ್ ಏನು ಹಾಕಿಲ್ಲಲ್ಲ ಅಲ್ಲಿ ಮರಿ ಸಂಖ್ಯೆನ ಬಂದಿಲ್ಲ ರೀ. ಭಾಳ 2, 3 ಇಷ್ಟೇ ಇದಾವೆ ರೀ. ಡಿಫೆನ್ಸ್ ಹಾಕೋದ್ರಿಂದ ಮರಿ ಸಂಖ್ಯೆನೂ ಹೆಚ್ಚು ಆಕತ್ತೆ ರೀ, ಮತ್ತು ಇಳುವರಿನೂ ಹೆಚ್ಚಿಗೆ ಆಕತ್ತೆ ರೀ, ಮತ್ತು ಗಣಿಕೆ ಬೀಸ್ ಆಕತ್ತೆ ರೀ, ದಪ್ಪನೂ ಆಗ್ತದೆ ರೀ, ಮತ್ತು ಗಣಿಕೆಲ್ಲ ಒಂದು 20-30 ಮಟ ಬರ್ತಾವ್ರಿ ಒಂದು ವರ್ಷದಾಗ. ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ನೀವು ರೈತರಿಗೆಲ್ಲ ಕೊಡ್ತಾ ಇದ್ದೀರಿ ಡಿಫೆನ್ಸು, ಗ್ರ್ಯಾನಲ್ಸ್ ಕೊಡ್ತೀರಿ, ಕಾಳು ರೂಪದಲ್ಲಿ ಇರುವಂಥ ಗ್ರ್ಯಾನಲ್ಸ್ ಕೊಡ್ತಾ ಇದ್ದೀರಿ, ಹಾಗೆ ಪೌಡ್ರ್ ಕೊಡ್ತಾ ಇದ್ದೀರಿ, ಕರ್ಣನೂ ಕೊಡ್ತಾ ಇದ್ದೀರಿ, ಗ್ರ್ಯಾನಲ್ಸ್ ಮತ್ತು ಪೌಡರ್ ಸರ್. ರೈತರ ಕಡೆಯಿಂದ ಯಾವ ಥರ ಒಂದು ಫೀಡ್ಬ್ಯಾಕ್ ಬರ್ತಾ ಇದೆ ಸರ್? ಸ್ಟಾರ್ಟಿಂಗ್ ಫಸ್ಟ್ ನಾವು 1 ಬ್ಯಾಗು 2 ಬ್ಯಾಗು ಹಿಂಗೆ ಕೊಟ್ಟ ಟ್ರಯಲ್ ನೋಡಿದ್ವಿ ರೀ. ಹಾಂ ಸರ್. ಅವಾಗಿಂದ್ರ ಅವರು ವಿತ್ NPK ಕೊಡ್ತಿದ್ವಿ ಅದ್ರ ಜೋಡಿ. ಹಾಂ ಸರ್. ಅವಾಗಿಂದ್ರ ಅವ್ರಿಗೆ ಏನು ಬರಾಕತ್ರಿ, ಗ್ರೀನೆಸ್ ಚಲೋ ಬರಾಕತ್ರಿ, ಕಬ್ ಮಟ್ಟೆ ಬರಾಕತ್ರಿ, ಲೆಂತ್ ಸೈಜ್ ಬರಾಕತ್ರಿ. ಹಾಂ ಸರ್. ಹಿಂಗಾಗಿ ಭಾಳ ದಿವಸದಿಂದ ಕಲರ್ ಅಂತೂ ಕಳ್ಕೊಲಿಲ್ರಿ ಅದ ಕಬ್ಬ. ಹಿಂಗಾಗಿ ಅವ್ರು ಆಜು ಬಾಜು ರೈತರಿಗೆಲ್ಲ ಹೇಳಿ ಮತ್ತೆ ಕನ್ವಿನ್ಸ್ ಮಾಡಾಕತ್ತಾರ ಸರ್. ಹಿಂಗಾಗಿ ಮತ್ತೆ ಜಾಸ್ತಿ ಹೋಗಕ್ಕೆ ಬಂದ್ರಿ ಅವ್ರು ನಮ್ಮ ಹತ್ರ. ಈಗ ಏನು ಸರ್, ಒಬ್ಬ ರೈತರು ತೊಗೊಂಡು ಹೋಗ್ತಾರೆ ಒಂದು 2 ಬ್ಯಾಗು ಕರ್ಣ, 2 ಬ್ಯಾಗ್ ಡಿಫೆನ್ಸು, ಅವರು ತಮ್ಮ ಹೊಲಕ್ಕೆ ಹೋಗಿ ಹೊಲಕ್ಕೆಲ್ಲ ಹಾಕೊಂತಾರೆ ಅಂದ್ರೆ ಬೆಳೆ ಎಲ್ಲ ಬದಲಾವಣೆ ಆಗ್ತದೆ. ಬಟ್ ಅವ್ರು ಮತ್ತೆ 2ನೇ ಸಲ ಬಂದು ನಿಮ್ಮಲ್ಲಿ ತೊಗೊಂಡಿದ್ದಾರೆ ಸರ್? ಬಂದಿದ್ದಾರೆ ಸರ್. ಫಸ್ಟ್ 1 ಬ್ಯಾಗ್ 2 ಬ್ಯಾಗ್ ಓದಿದವ್ರೆಲ್ಲ ಈಗ 10 ಬ್ಯಾಗ್ ಒಯ್ಯಕತ್ತಾರ ರೀ. 10 ಬ್ಯಾಗ್ ಓದು ಎಲ್ಲ ಹೊಲ ತುಂಬ ಎಲ್ಲ ಅದ ಡಿಫೆನ್ಸು ಕರ್ಣ ವಿತ್ NPK ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ರೀ. ಬಟ್ ಇದು ಭಾಳ ದಿವಸದಿಂದ ಕಲರ್ ಬರುತ್ತೆ ರೀ, ಇದಕ್ಕೆ ಕಲರ್ ಎಲ್ಲ ಕಳ್ಕೊಂಗಿಲ್ಲ. ಹಿಂಗಾಗಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಸರ್. ಈಗ ಏನು ಮಾಡ್ತಾರೆ ಅಂದ್ರೆ ಸರ್, ಈಗ ರೈತರು ಈಗ 1ನೇ ಸಲ ತೊಗೊಂಡ್ರೆ 2ನೇ ಸಲ ಅವರೇ ಬರ್ತಾ ಇದ್ದಾರೆ. ಮತ್ತು ಅವರಿಂದ ಮತ್ತೆ ಸುಮಾರು ಸರೌಂಡಿಂಗ್ ಸುತ್ತಮುತ್ತಲು ಇರುವಂಥ ರೈತರು ನಿಮ್ಮ ಅಂಗಡಿ ಬಂದು ತೊಗೊಂಡು ಹೋಗಿದ್ದಾರೆ, ಏನಾರು ಗೊತ್ತಿದೆ ಸರ್? ಹಾಂ, ಇದೆ ಅಲ್ಲ ಸರ್. ಈಗ ಆಜು ಬಾಜು ಏನು ಹಾಕಿ ನೋಡಿರ್ತಾರಲ್ಲ ಸರ್, ಡಿಫೆನ್ಸ್ ಕರ್ಣ ಹಾಕಿದವ್ರದ್ದು ಕಬ್ಬ ಕಲರ್ ಜಾಸ್ತಿ ಇದೆ ರೀ, ಅದು ಹಾಕ್ಲಾರ್ದವ್ರದ್ದು ಏನು ಕಲರ್ ಕಡಿಮೆ ಆಗಿದೆ ರೀ. ಹಿಂಗಾಗಿ ಅವ್ರು ಆಜು ಬಾಜು ಇದ್ದವ್ರು ಇವರಿಗೆ ಹೇಳಿ ಇದು ಮಾಡಿ ಮತ್ತೆ ಅವರಿಂದ್ರೂ ಕಸ್ಟಮರ್ ಬರ್ತಾ ಇದ್ದಾರೆ ರೀ. ಅವರು ಬಂದು ಮತ್ತೆ ಡಿಫೆನ್ಸ್ ಕರ್ಣ ಹಿಂಗೆಲ್ಲ ಒಯ್ತಾ ಇದ್ದಾರೆ ಸರ್. ಹೌದ್ರಿ. ಆಮೇಲೆ ಸರ್ ಈಗೇನು ನೀವೆಲ್ಲ ಕೊಡ್ತಾ ಇದ್ದೀರಲ್ಲ, ಎಷ್ಟು ಸುಮಾರು ಎಕರೆ ಕೊಡ್ತಾ ಇದ್ದೀರಿ ಸರ್ ಕಬ್ಬಿಗೆ? ನಾವೊಂದು 5-6 ಸಾವಿರ ಎಕರೆ ಮಟ್ಟ ಕೊಡ್ತಾ ಇದೀವಿ ಸರ್. ಈಗ ಒಂದು 5 ರಿಂದ 6 ಸಾವಿರ ಎಕರೆ ಸುತ್ತಮುತ್ತಲು ನೀವೇ ನಮ್ದು ಡಿಫೆನ್ಸ್ ಮತ್ತು ಕರ್ಣ ಕೊಡ್ತಾ ಇದ್ದೀವಿ ಸರ್. ಹಾಂ, ಓಕೆ ಸರ್, ಓಕೆ ಸರ್. ಆಮೇಲೆ ಸರ್ ಏನು ರೈತರು ಬೆಳೆ ಎಲ್ಲ ನೋಡಿರ್ತಾರಲ್ಲ, 2ನೇ ಸಲ ಬರ್ಬೇಕಾದ್ರೆ ಬೇರೆ ರೈತರು ಅವ್ರ ಬೆಳೆ ನೋಡಿ ಚೆನ್ನಾಗಿದೆ ಅಂತೇಳಿ ನನಗೂ ಬೇಕಂತ ನಿಮ್ಮ ಅಂಗಡಿ ಬರ್ತಾರೆ. ಬಂದ ತಕ್ಷಣ ಏನಂತ ಕೇಳ್ತಿದ್ರು ಸರ್ ರೈತರು? ನಮಗೆ ಡಿಫೆನ್ಸ್ ಕೊಡ್ರಿ, ನಮ್ಮ ಬಾಜುಕಿನವ್ರು ಹೇಳಿದಾರ, ಅವ್ರದ್ದು ಕಬ್ಬೆಲ್ಲ ಚೆನ್ನಾಗಿ ಬಂದೈತ್ರಿ, ನಮಗೆ ಡಿಫೆನ್ಸ್ ಕೊಡ್ರಿ, ಮತ್ತೆ ಅದ್ರ ಜೋಡಿ ಏನು ಕೊಡ್ತೀರಿ ಕೊಡ್ರಿ ಅಂತ ಹೇಳ್ತಾರೆ. ಹಾಂ ಸರ್. ಮತ್ತು ಅವರು ಆಜು ಬಾಜು ಇದ್ದವ್ರಿಗೆಲ್ಲ ಕರ್ಕೊಂಡ್ ಬರ್ತಾರೆ ರೈತರನ್ನ. ಫಸ್ಟ್ ಏನು ಓದಿರ್ತಾರಲ್ಲ ಅವ್ರಿಗೆ ಕರ್ಕೊಂಡ್ಬಂದು ಇವ್ರಿಗೆ ಕೊಡಿಸ್ತಾ ಇದ್ದಾರೆ ರೀ. ಮತ್ತೆ ಹೌದು ಸರ್. ಓಕೆ ಸರ್, ಈ ಥರ ನಿಮ್ಗೆ ಅನುಭವ ಆಗೋದ್ರಿಂದ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್ ನಮ್ಮ ಕಂಪ್ನಿ ಕೆಲವೊಂದು ಪ್ರಾಡಕ್ಟ್ ಮ್ಯಾಗ ಡಿಫೆನ್ಸ್ ಮತ್ತು ಕರ್ಣ? ಡಿಫೆನ್ಸಿವ್ ಕರ್ಣ ಇದೆ, ಒಳ್ಳೆ ಪ್ರಾಡಕ್ಟ್ ಇದ್ರಿ, ಎಲ್ಲ ರೈತರು ಯೂಸ್ ಮಾಡ್ಬೋದು. ಒಳ್ಳೆ ಏನಿದೆ ಹಾಕಿ ಇದು ಮಾಡಿದಾರಲ್ಲ, ಲಾಸ್ಟ್ ಹಾರ್ವೆಸ್ಟಿಂಗು ಆಗ್ಯದ್ರಿ. ಅವ್ರಿಗೆ ಒಂದು 5 ರಿಂದ 10 ಟನ್ ಮಾತ್ರ ಇಳುವರಿನೂ ಹೆಚ್ಚಿಗೆ ಬಂದಿದ್ರಿ ಸರ್. ಯಾವ್ದು ಲವಣಿ ಕಬ್ಬ ಅಥವಾ ಕುಳೆ ಕಬ್ಬರಿ? ಲವಣಿ ಕಬ್ಬ ಆಯ್ತು, ಕುಳೆ ಕಬ್ಬ. ಲವಣಿ ಕಬ್ಬ ಎಷ್ಟು ಬಂದಿದೆ ಸರ್ ರೈತರಿಗೆ ಇಳುವರಿ? ಲವಣಿ ಕಬ್ಬ ನಮ್ಮಲ್ಲಿ ಎಕ್ಸಾಕ್ಟ್ ಒಂದು 40 ರಿಂದ 50 ಟನ್ ಬರ್ತಾವ್ರಿ. ಇದನ್ನ ಹಾಕೋದ್ರಿಂದ ಒಂದು 50 ರಿಂದ 60 ಟನ್ ಬಂದಿದ್ದೆ ಸರ್. ಓಕೆ, ಓಕೆ. ಮರಿ ಎಷ್ಟು ಹೊಡೆದಿರ್ತಾವ ಸರ್ ರೈತರು ಎಲ್ಲ? ಮರಿ ಒಂದು 25-30 ಮಟ ಮರಿ ಹೊಡಿತಾವ ಸರ್. ಮರಿ ಹೊಡಿತಾವ? ಮರಿ ಹೊಡಿತದೆ. ಕಲರ್ ಭಾಳ ದಿವಸ ಬರುತ್ತೆ ರೀ. ಹೌದು ಸರ್. ಓಕೆ ಸರ್, ಈಗ ನೀವು ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಂತು, ರೈತರು ಕೊಟ್ರಿ, ಡಿಫೆನ್ಸ್ ಕೊಟ್ರಿ, ಕರ್ಣ ಕೊಟ್ರಿ, ರೈತರಲ್ಲಿ ಸಹಿತ ಇಳುವರಿ ಸಹಿತ ಚೆನ್ನಾಗಿ ಬಂತು. ಆಮೇಲೆ ಕೆಲವೊಂದು ಗಿಫ್ಟ್ ಎಲ್ಲ ಬಂದಿರ್ತಾವ ಸರ್, ಕೂಪನ್ಸ್, ಆ ಥರ ನಿಮ್ಮ ಅಂಗಡಿಯ ಮುಖಾಂತರ ರೈತರಿಗೆ? ಡಿಫೆನ್ಸ್ ಬ್ಯಾಗಲ್ಲಿ ಗಿಫ್ಟ್ ಅದೇ ರೀ, ಎಲ್ಲ ಪ್ರತಿಯೊಂದು ಬ್ಯಾಗ್ನಲ್ಲಿ ಬರ್ತಾವ್ರಿ. ಅದೇನು ಗಿಫ್ಟ್ ಮೇಲೆ ಬಂದಿರ್ತಾವಲ್ಲ, ಈ ಒಂದು TV ಆಗಲಿ ಬ್ಯಾಗ್ ಆಗಲಿ ಏನ ಬಂದ್ರು ಅದನ್ನ ನಾವು ಅವ್ರ ಹೆಸರು ಬರ್ಕೊಂಡು ಇದು ಮಾಡಿ ಹುಬ್ಳಿ ಕಳಿಸ್ತೀವಿ ರೀ ಇನೋವೇಟಿವ್ ಆಫೀಸ್ಗೆ. ಅಲ್ಲಿಂದ ನಮಗೆ ಕೊರಿಯರ್ ಬರ್ತೈತೆ ರೀ. ಅದು ಕೊರಿಯರ್ ಬಂದ ತಕ್ಷಣ ನಾವು ರೈತರಿಗೆ ಫೋನ್ ಮಾಡಿ ಕೊಡ್ತೀವಿ ರೀ.
ರೈತರಿಗೆ ಫೋನ್ ಮಾಡಿ ಬಂದು ನಮ್ಮ ಅಂಗಡಿಗೆ ಬಂದು ಒಯ್ಯರಿಪ್ಪ ನಿಮ್ದು ಗಿಫ್ಟ್ ಬಂದೈತಿ ಅಂತ ಹೇಳ್ತೀವಿ ರೀ ಅವ್ರು ಬಂದು ಖುಷಿಲೇ ಒಯ್ತಾರೆ ಸರ್. ಈಗ ನಿಮ್ಮದು 10 ವರ್ಷ ಸರ್ ನಿಮ್ಮ ಅಂಗಡಿ ಇಟ್ಟು, ಹಾಂ ರೀ. ಈಗ ಆಲ್ಮೋಸ್ಟ್ ಎಲ್ಲ ರೈತರು ಬಂದರು, ಪ್ರಾಡಕ್ಟ್ ತೊಗೊಂಡ್ರು, ಚೆನ್ನಾಗಿದೆ ಅಂದರು. ಆಮೇಲೆ ಕೆಲವೊಂದು ಕಂಪ್ನಿ ಕೆಲವೊಂದು ಕೂಪನ್ಸ್ ಇತ್ತು, ಕೂಪನ್ಸನ್ನು ಆಫೀಸಿಗೆ ತರಿಸಿ ಗಿಫ್ಟನ್ನು ರೈತರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಈ ಥರ ಬೇರೆ ಕಂಪ್ನಿಯವ್ರ ಕಡೆಯಿಂದ ಏನಾರು ಆಗಿದೆ ಅಥವಾ ನಮ್ಮದೇ ಸರ್? ಇಲ್ಲ ಸರ್, ಫಸ್ಟ್ ಆಫ್ ಆಲ್ ಇದೇ ಕಂಪ್ನಿ ಅಂದ್ರೆ ಆಗಿದೆ ಸರ್. ಫಸ್ಟ್ ಇದೇ ಕಂಪ್ನಿ ಸರ್, ಬೇರೆ ಇನ್ನೂ ಉಳಿದ ಯಾವ ಕಂಪ್ನಿಂದ್ರೂ ಆಗಿಲ್ಲ ಸರ್. ಯಾವ್ದು ಕಂಪ್ನಿಯಿಂದ ಆಗಿಲ್ಲ ಸರ್? ಫಸ್ಟ್ ಇನೋವೇಟಿವ್ ಕಂಪ್ನಿಯಿಂದ ನಿಮ್ಗೆ ಆಗಿದೆ, ಈ ಥರ ಆಗಿದೆ. ಆಗಿದೆ ಸರ್. ಹೆಂಗೆ ಅನ್ಸುತ್ತೆ ಸರ್ ಕಂಪ್ನಿ ಬಗ್ಗೆ? ಚಲೋ ಆಗುತ್ತೆ ಸರ್. ರೈತರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ರೀ, ವಿತ್ ಅವ್ರಿಗೆ ರೈತರಿಗೆ ಉಪಯೋಗ ಆಗುವಂಥ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ ರೀ. ಹಿಂಗಾಗಿ ರೈತರು ಬೆಳೀತಾ ಇದ್ದಾರೆ ರೀ, ವಿತ್ ಕಂಪ್ನಿನೂ ಬೆಳೀಲಿ ಅಂತ ನಮ್ಮ ಆಶೆ ಸರ್. ಸರ್ ಆಲ್ಮೋಸ್ಟ್ ಅಲ್ಲ ರೈತರದೆಲ್ಲ ಮಾಹಿತಿ ಹೇಳಿದ್ರಿ ನೀವು. ಈಗ ಏನಾಗಿದೆ ಅಂದರೆ ಡಿಫೆನ್ಸ್ ಕೊಟ್ಟಿರಿ, ಕರ್ಣನ ಕೊಟ್ಟಿರಿ, ರೈತರಿಗೆ ಇಳುವರಿನೂ ಜಾಸ್ತಿ ಬಂದಿದೆ, ಅವ್ರ ರೈತರಲ್ಲಿ ಸಹಿತ ನಗು ಬಂದಿದೆ ಇಳುವರಿ ಜಾಸ್ತಿ ಇರೋದಕ್ಕೆ. ಈಗ ನಮ್ಮ ಆಫೀಸಲ್ಲಿ ಎಲ್ಲ ಪ್ರತಿಯೊಂದು ಮಾಹಿತಿ ನೀವು ಶೇರ್ ಮಾಡಿದ್ದೀರಿ ಸರ್. ನಾವು ನಿಮ್ಮ ಕಂಪ್ನಿ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ಧನ್ಯವಾದಗಳು ಸರ್.